ಇನ್ನು ದುಡಿಯೋ ಮಗ ಮತ್ತೆ ಜೈಲ್ ಪಾಲಾದ, ಸಾಲ ಸೋಲ ಮಾಡ್ಕೊಂಡಿದೀವಿ. ಅನುಕುಮಾರ್ ತಾಯಿ ಜಯಮ್ಮ ಕಣ್ಣೀರು ಹಾಕ್ತಾರೆ. A7 ಅನುಕುಮಾರ್. ಮೊದಲೇ ಏನು ಅಂದ್ರೆ ಅನುಕುಮಾರ್ ತಂದೆ ಹೋಗ್ಬಿಟ್ರು. ಇರೋನೊಬ್ಬ ಮಗ ಬಾಡಿಗೆ ಆಟೋ ಓಡಿಸ್ತಾ ಇದ್ದ. ದುಡಿಯುವಂಥ ಮಗ ಈಗ ಮತ್ತೆ ಜೈಲಿಗೆ ಹೋಗ್ತಾನೆ. ಅವ್ರ ಮನೆ ನೋಡಿ ಹೆಂಗಿದೆ ಅಂತ. ಮುರುಕಲು ಮನೆ, ಬದುಕು ಕೂಡ ಹರಕಲಾಗ್ಬಿಟ್ರೆ ಕತಿ ಏನು ಹೇಳಿ ಪಾಪ, ಯಾರಿಗೆ ಹೇಳಬೇಕು? ತಾಯಿ ಜಯಮ್ಮ ಮಾತಾಡಿದ್ದಾರೆ, ಬನ್ನಿ ಏನು ಹೇಳ್ತಾರೆ ನೋಡೋಣ. ಏನು ಹೇಳೋಣ ಸರ್, ಮತ್ತೆ ದುಡಿಯೋ ಮಗ ಹೋದ್ರೆ ಮತ್ತೆ ನೋವು ಸರ್. ಏನು ಮತ್ತೇನು ಹೇಳೋಣ ಸರ್, ನಮ್ಮ ಯಜಮಾನ್ರಿಗೆ ಕಳ್ಕೊಂಡು ಇಲ್ಲಿ ಸಾಲ ಸೂಲ ತೀರಿಸ್ತಾರೆ ಅಂದ್ರೆ ಮತ್ತೆ ಬಂತು ಬಡವ್ರಿ ನೋವು. ಏನು ಮಾಡ್ಬೇಕು ಹೇಳ್ರಿ ಸರ್? ಅಷ್ಟೇ ಸರ್, ನಾನು ಎಷ್ಟು ಹೇಳೋಕ್ಕಾಗಲ್ಲ ಸರ್, ಅಷ್ಟೇ ನನಗೆ ಹೇಳೋದು. ದುಡಿತಾಯಿದ್ರು ಸರ್, ಇಷ್ಟು ಸಾಲ ಸೋಲ ಮಾಡ್ಕೊಂಡಿದ್ವು ಮಕ್ಕಳು ಯಾರಪ್ಪ ತೀರಿದಾಗ ಅದನ್ನು ತೀರಿಸ್ತಿದ್ದು. ಬಾಡಿಗೆ ಆಟಕ್ಕೆ ಹೋಗ್ಕವೆ ತೀರಿಸ್ತೆ. ನಮ್ಮದೇನು ಈಗ ನಡೀದೆ ಅರ್ಕ್ ಮನೆ ಅಷ್ಟೇ ಸರ್. ನಾನು ಇನ್ನೇನು ಮಾತಾಡೋದು ಸರ್, ನಾನು ಏನು ಕೇಳಲ್ಲ ಸರ್, ಏನು ಹೇಳಿಲ್ಲ ನಾನು. ಸುಮ್ಮನಿರಮ್ಮ, ಏನಾಗಲ್ಲ ಅಂತ ಅಷ್ಟೇ ಅಂತದ್ದು ನನ್ನ ಮಗ. ಏನು ಹೇಳೋಣ ಸರ್, ಮತ್ತೆ ದುಡಿಯೋ ಮಗ ಹೋದ್ರೆ ಮತ್ತೆ ನೋವು ಸರ್. ಏನು ಮತ್ತೇನು ಹೇಳೋಣ ಸರ್, ನಮ್ಮ ಯಜಮಾನ್ರಿಗೆ ಕಳ್ಕೊಂಡು ಇಲ್ಲಿ ಸಾಲ ಸೂಲ ತೀರಿಸ್ತಾರೆ ಅಂದ್ರೆ ಮತ್ತೆ ಬಂತು ಬಡವ್ರಿ ನೋವು. ಏನು ಮಾಡ್ಬೇಕು ಹೇಳ್ರಿ ಸರ್? ಅಷ್ಟೇ ಸರ್, ನಾನು ಎಷ್ಟು ಹೇಳೋಕ್ಕಾಗಲ್ಲ ಸರ್, ಅಷ್ಟೇ ನನಗೆ ಹೇಳೋದು. ದುಡಿತಾಯಿದ್ರು ಸರ್, ಇಷ್ಟು ಸಾಲ ಸೋಲ ಮಾಡ್ಕೊಂಡಿದ್ವು ಮಕ್ಕಳು ಯಾರಪ್ಪ ತೀರಿದಾಗ ಅದನ್ನು ತೀರಿಸ್ತಿದ್ದು. ಬಾಡಿಗೆ ಆಟಕ್ಕೆ ಹೋಗ್ಕವೆ ತೀರಿಸ್ತೆ. ನಮ್ಮದೇನು ಈಗ ನಡೀದೆ ಅರ್ಕ್ ಮನೆ ನೋಡಿ, ಇದು ಜಯಮ್ಮನವ್ರ ಮಾತು. ದುಡಿಯುವಂಥ ಮಗ ಈಗ ಮತ್ತೆ ಒಳಗಡೆ ಹೋಗ್ತಾ ಇದ್ದಾನೆ. ಮತ್ತೆ ನಮ್ಮ ಬದುಕು ಕತ್ಲೆ, ಯಾರಿಗೆ ಹೇಳಬೇಕು? ಈ ಹುಚ್ಚು ಅಭಿಮಾನದಲ್ಲಿ ಏನೇನೋ ಮಾಡ್ತಾರಲ್ಲ ಯುವಕರು, ಇವ್ರಿಗೊಂದು ಪಾಠ ಆಗಬೇಕು. ಅದನ್ನು ಅಶೋಕ್ ಕುಮಾರ್ ಹೇಳ್ತಾಯಿದ್ರು. ಇನ್ನೂ ಏನಾದರೂ ಮುಂದುವರೆಸಿದ್ರೆ ಇನ್ನೂ ಕಷ್ಟ ತಂದಿಟ್ಟಂಗೆ ನೀವು ಅಂತ ಅಭಿಮಾನಿಗಳಿಗೆ ಹೇಳ್ತಾಯಿದ್ರು. ಹುಷಾರಾಗಿರಿ ಅಂತ. ಇನ್ನು ರೇಣುಕಾ ಸ್ವಾಮಿಯವರ ತಂದೆ ತಾಯಿ ಮಾತಾಡಿದ್ದಾರೆ. ಅವ್ರ ಕುಟುಂಬದವ್ರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಆಗಲಿ ಅಷ್ಟೇ ಕೇಳ್ಕೊಂಡು. ಕಾನೂನಲ್ಲಿ ಎಲ್ಲರೂ ಸಮಾನವಾಗಿ ನಮಗೆ ಗೊತ್ತಿಲ್ಲ. ಕಾನೂನಲ್ಲಿ ಏನು ಕೊಡ್ತಾರಂತ ಗೊತ್ತಿದ್ದಿಲ್ಲ. ದೇವ್ರ ಕೈಯಲ್ಲಿ ಒಟ್ಟು ಯಾರು ತಪ್ಪು ಮಾಡ್ಯಾರ ಅವರಿಗೆ ಕೋರ್ಟ್ ಆದೇಶ. ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ. ಯಾವ ರೀತಿ ಶಿಕ್ಷೆ ಆಗಬೇಕಂತ ಆ ಕಾನೂನಲ್ಲಿ ಏನು ಕೊಡ್ತಾರ, ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ ಕೇಳ್ಕೊಂಡು. ಕಾನೂನಲ್ಲಿ ಎಲ್ಲರೂ ಸಮಾನವಾಗಿ ನಮಗೆ ಗೊತ್ತಿಲ್ಲ. ಕಾನೂನಲ್ಲಿ ಏನು ಕೊಡ್ತಾರಂತ ಗೊತ್ತಿದ್ದಿಲ್ಲ. ದೇವ್ರ ಕೈಯಲ್ಲಿ ಒಟ್ಟು ಯಾರು ತಪ್ಪು ಮಾಡ್ಯಾರ ಅವರಿಗೆ ಕೋರ್ಟ್ ಆದೇಶ. ಒಟ್ಟು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ. ಯಾವ ರೀತಿ ಶಿಕ್ಷೆ ಆಗಬೇಕಂತ ಆ ಕಾನೂನಲ್ಲಿ ಏನು ಕೊಡ್ತಾರ ಎಲ್ಲ ತಲೆ ಬಾಗಲೇಬೇಕು. ಅವ್ರು ಕೊಟ್ಟಿರೋ ನಿರ್ಧಾರಕ್ಕೆ ನ್ಯಾಯ ಸಿಕ್ತು ಅಂತ ಇಷ್ಟೊಂದು ಹೇಳ್ತೀನಿ ಅಷ್ಟೇ. ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಟ್ರಯಲ್ ಆಗಬೇಕು ಅಷ್ಟೇ. ಈಗ ಬೇಲ್ ಮೇಲೆ ಅವ್ರೇನು ಇದು ಮಾಡಿದಾರೋ ಅದಕ್ಕೆ ಏನಿಲ್ಲ, ನ್ಯಾಯ ಅಷ್ಟೇ. ಮಗನಿಗೆ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಅಷ್ಟೊಂದು ಸಂತೋಷ ಪಡ್ಬೋದು ಅಷ್ಟೇ. ಮತ್ತು ಇನ್ನೇನು ಇದು ಅನ್ನಿಸ್ಲಿಲ್ಲ ಅಷ್ಟೇ. ಬೇಲ್ ಕಂಟಿನ್ಯೂ ಆಗುತ್ತೆ ಅನ್ನೋ ಖುಷಿಲಿ ಫಾರಿನ್ ಎಲ್ಲ ಹೋಗಿದ್ರು, ಹೀಗಾಗಿ ಬೇಲ್ ಕ್ಯಾನ್ಸಲ್ ಆಗಿದೆ. ಅದಕ್ಕೆ ಏನು ಅನ್ಸುತ್ತೆ ನಿಮಗೆ? ಅದು ಕಾನೂನು ಬಿಟ್ಟು ವಿಚಾರ ಅಲ್ವಾ, ನಾವು ಹೆಂಗೆ ಹೇಳೋಕ್ಕಾಗುತ್ತದು? ಅವ್ರಿಗೆ ಅದು ಅವ್ರಿಗೆ ಬಿಟ್ಟಿರೋದು, ಅದು ಕಾನೂನಿಗೆ ಬಿಟ್ಟು. ಶಿಕ್ಷೆ ಆಗುತ್ತೆ ಅನ್ನೋ ನಂಬಿಕೆ ಬಂದಿದೆ ತಮಗೆ? ಅದು ಕೋರ್ಟಿಗೆ ಅನ್ವಯಿಸುತ್ತೆ, ನನಗೆ ಗೊತ್ತಿಲ್ಲ. ಕಾನೂನು ಏನು ತೀರ್ಮಾನ ತಗೊಳುತ್ತೋ ಅದು ಕಾನೂನಿಗೆ ಕೋರ್ಟಿಗೆ ಬಿಟ್ಟ ವಿಚಾರ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕಷ್ಟೇ ನಾವು ಕೇಳ್ಕೊಳ್ಳೋದು, ಇನ್ನೇನು ಇಲ್ಲ. ಈ ದಿನ ಶ್ರೀಯುತ ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅವ್ರದ್ದು ರದ್ದಾಗಿದೆ. ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಆರ್ಡರ್ ಆಗಿದೆ. ಇದು ನಮಗೆ ನ್ಯಾಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ. ಹೈಕೋರ್ಟ್ನಾಗ ಅವ್ರಿಗೆ ಬೇಲ್ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು. ಆದರೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಇದೊಂದು ವಿಶೇಷ ತನಿಖೆ ಅಂತಂದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದು ನಮಗೆ ಭಾಳ ಇದಾಗಿತ್ತು. ಅದರಂತೆ ನ್ಯಾಯವಾದಿಗಳ ಒಂದು ತೀರ್ಮಾನ, ನ್ಯಾಯಮೂರ್ತಿಗಳು ಇವತ್ತು ಆ ಬೇಲ್ ರದ್ದು ಮಾಡಿದ್ದಾರೆ. ಅದಕ್ಕೆ ನಾನು ಇಡೀ ಕರ್ನಾಟಕದಲ್ಲಿ ತಿಳಿದೋದೇನೆಂದರೆ ಯಾವುದೇ ಅಪರಾಧಿ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟು ಎಲ್ಲರಿಗೂ ತಿಳಿಸ್ಕೊಟ್ಟಂಗಾಗಿದೆ.
ಇದರಿಂದ ನಮಗೆ ಒಂದು ರೀತಿ ಸಮಾಧಾನ ಇದೆ. ಸರ್ಕಾರದ ಬಗ್ಗೆ ಮತ್ತು ನ್ಯಾಯಾಂಗದ ಬಗ್ಗೆ ನಮಗೆ ಹೆಚ್ಚಿನ ಇನ್ನೂ ನಂಬಿಕೆ ವಿಶ್ವಾಸ ಹುಟ್ಟಿದೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾರೇ ತಪ್ಪು ಮಾಡಿದರೂ ಸಹ ಯಾವತ್ತೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇನ್ನೂ ಹೆಚ್ಚು ನಮಗೆ ಇನ್ನೂ ಹೆಚ್ಚಿನ ಒಂದು ಗೌರವ ಉಂಟಾಗಿದೆ. ಯಾಕಂದರೆ ಯಾರು ತಪ್ಪು ಮಾಡಿದರೋ ಅವರಿಗೆ ಶಿಕ್ಷೆ ಆಗಿರ್ತಕ್ಕಂಥದ್ದು ನಿಜಕ್ಕೂ. ಅದೇ ರೀತಿಯಾಗಿ ಇನ್ನೂ ಏನು ಈ ಸಂದರ್ಭದಲ್ಲಿ ಹೇಳಬೇಕು ಬೇಡ ಗೊತ್ತಿಲ್ಲ ನನಗೆ. ಸ್ವಲ್ಪ ಈಗಾಗಲೇ ಅವ್ರು ಹೇಳಿದರು ಭಾವುಕರಾಗಿ, ಆ ಚಿಕ್ಕ ವಯಸ್ಸಿನ ಹೆಣ್ಮಗಳು, ಆ ಮಗು ಬೇರೆ ಇದೆ, ಅವರಿಗೆ ಸರ್ಕಾರ ಏನಾದರೂ ಮಾಡಿ ಒಂದು ವಿಶೇಷವಾದಂತಹ ಪ್ರಕರಣ ಅಂತ ಮಾಡಿ ಅವ್ರಿಗೊಂದು ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು ಅವ್ರ ಜೀವನಕ್ಕೆ ಅನ್ನುವಂಥದ್ದು ಒಂದು ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟ.